ಮುರುಡೇಶ್ವರ ಕಂಪ್ಲೀಟ್ ಮಾಡಿಬಿಟ್ಟು ನಾವು 1 ಅವರ್ಗೆ ಹೋಗ್ತಾ ಇದ್ದೀವಿ. 1 ಅವರ್ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸು. ನಾವು ಎಷ್ಟೋ ಸತಿ ಮುರುಡೇಶ್ವರ ಮತ್ತು ಗೋಕರ್ಣ ಎಲ್ಲ ವಿಸಿಟ್ ಮಾಡಿದ್ವಿ. 1 ಅವರ್ ಯಾವತ್ತೂ ನೋಡಿರಲಿಲ್ಲ. ಈ ಸತಿ 1 ಅವರ್ದಲ್ಲಿ ಏನಿದೆ ಅಂತ ಡಿಸ್ಕವರ್ ಮಾಡೋಣ ಅಂತ ಬಂದಿದ್ದೀವಿ. ಇದು ಮ್ಯಾಂಗೋವರ್ ಬೋರ್ಡ್ ವಾಕ್ ಅಂತ. ಆ್ಯಕ್ಚುಲಿ ಇದು ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಹೋಗಿದ್ದು ವೆದರು ತುಂಬ ಚೆನ್ನಾಗಿತ್ತು. ಮಧ್ಯ ಮಳೆ, ಆಮೇಲೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಬಿಸಿಲು ಬರೋದಲ್ಲ. ಈ ಪ್ಲೇಸು ಬ್ಯಾಕ್ ವಾಟ್ರಲ್ಲಿದೆ. ಸೊ ಈ ಬ್ಯಾಕ್ ವಾಟ್ರ್ ಮೇಲೆ ವುಡನ್ ಪೀಸಸಲ್ಲಿ ಬ್ರಿಡ್ಜ್ ಥರ ಮಾಡಿದ್ದಾರೆ. ಇದ್ರ ಮೇಲೆ ನಡೆಯೋದೇ ಒಂದು ಮಜಾ. ಬನ್ನಿ ಎಂಜಾಯ್ ಮಾಡೋಣ. ಬ್ರಿಡ್ಜ್ ವಾಕ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಸ್ವಲ್ಪ ಮುಂದೆ ಹೋದರೆ ಒಂದು ಬ್ಯಾಕ್ ವಾಟ್ರಲ್ಲಿ ಬೋಟಿಂಗ್ ಇದೆ. ಅದಂತೂ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ಈಜು ಬರೋಲ್ಲ, ಸಖತ್ ಭಯ, ನಾನಂತೂ ಬರೋಲ್ಲ ಅಂತಿದ್ದ. ಬಾ ಪರವಾಗಿಲ್ಲ ನೋಡೋಣ ಅಂತ, ರಿಸ್ಕ್ ತಗೋಬೇಕು, ಏನಾದ್ರು ಎಂಜಾಯ್ ಮಾಡಬೇಕು ಅಂತ ಕರ್ಕೊಂಡು ಹೋದ್ವಿ. ಬಟ್ ಸಖತ್ತಾಯಿತು ನೋಡಿ. ಮಧ್ಯದಲ್ಲಿ ಹೋಗ್ತಾ ಇದೆ, ಮಳೆ ಬರ್ತಾ ಇದೆ, ಎಲ್ಲೋ ಶೆಲ್ಟ್ರ್ ಇಲ್ಲ ನಿಲ್ಲಕ್ಕೇನು. ಮಳೆ ಹನಿ ಹೆಂಗೆ ಹೊಡಿತಾ ಇದೆ ಅಂದರೆ ಸೂಜಿಲ್ ಚುಚ್ಚದಂಗೆ ಆಗ್ತಾಯಿತ್ತು ಮುಖ ಎಲ್ಲ. ಆ ಥರ ಇತ್ತು ಎಕ್ಸ್ಪೀರಿಯೆನ್ಸು. ಬನ್ನಿ ಫೀಲ್ ಮಾಡೋಣ. ಸ್ವಲ್ಪ ದೂರ ಹೋದ್ಮೇಲೆ ಬೋಟ್ನ ಒಂದು ಗುಹೆ ಥರ ಒಂದು ಜಾಗದಲ್ಲಿ ಕರ್ಕೊಂಡು ಹೋದ್ರು. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫುಲ್ ಮರದ ಬೇರುಗಳ ಮಧ್ಯದಲ್ಲಿ ಆರಾಮಾಗಿ ನಿಧಾನವಾಗಿ ಬೋಟ್ನ ಒಳಗಡೆ ಕರ್ಕೊಂಡು ಹೋಗಿ ನೋಡ್ತಾ ಇದ್ದೆ. ಮೇಲ್ಗಡೆ ಎಲ್ಲ ಮರಗಳು, ಪಕ್ಕದಲ್ಲಿ ಫುಲ್ ಬೇರುಗಳು, ಅರ್ಧ ನೀರಲ್ಲಿ ಮುಳುಗಿರೋದು. ಆ ಥರ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಅಲ್ಲೊಂದು 5 ನಿಮಿಷ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಆ ಬ್ಯಾಕ್ ವಾಟ್ರ್ ಎಲ್ಲಿ ಬರುತ್ತೆ ಏನು ಅಂತ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ತುಂಬ ಚೆನ್ನಾಗಿತ್ತು.
ಜಾಕೆಟ್ ಜಾಕೆಟ್ ಲೈಫ್ ಜಾಕೆಟ್. ನೆಕ್ಸ್ಟ್ ಬೋಟಿಂಗ್ ಮುಗಿಸ್ಕೊಂಡು ನಾವು ಈಕೋ ಬೀಚ್ ಹೋಗ್ತಾ ಇದ್ವಿ. ಈಕೋ ಬೀಚ್ ತುಂಬ ಚೆನ್ನಾಗಿದೆ, ನೀಟಾಗಿ ಕ್ಲೀನಾಗಿ, ಆಮೇಲೆ ಬ್ಯೂಟಿಫುಲ್ ಪ್ಲೇಸ್ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಈಕೋ ಬೀಚಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಇನ್ನೊಂದು 2-3 ಪ್ಲೇಸಸ್ಗೆ ಹೋಗಿದ್ದೀವಿ. ಅದು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ, ಯಾಕಂದರೆ ಒಂದೇ ಪಾರ್ಟಲ್ಲಿ ತೋರಿಸಿದ್ರೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ. ಜೈ ಬ್ಯಾಡ್ರ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗ್ರೇಟ್ ಆ್ಯಂಡ್ ಫೆಂಟಾಸ್ಟಿಕ್ ಡೇ. ಆ್ಯಕ್ಚುಲಿ ಏನಂದರೆ, ದಯವಿಟ್ಟು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಏನೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಇಂಟಿಮೇಷನ್ ಸಿಗುತ್ತೆ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.